5 ತೂಕ ನಷ್ಟ ಆಹಾರಗಳು ಒಳ್ಳೆಯದಕ್ಕಿಂತ ಹೆಚ್ಚು ಹಾನಿ ಮಾಡುತ್ತವೆ. ನೀವು ತೂಕವನ್ನು ಕಳೆದುಕೊಳ್ಳಲು ಪ್ರಯತ್ನಿಸುತ್ತಿದ್ದೀರಾ, ಆದರೆ ಸರಿಯಾದ ಆಹಾರವನ್ನು ಹುಡುಕಲು ಹೆಣಗಾಡುತ್ತೀರಾ. ಕೆಲವು ತೂಕ ನಷ್ಟ ಆಹಾರಗಳು ತ್ವರಿತ ಫಲಿತಾಂಶಗಳನ್ನು ಭರವಸೆ ನೀಡುತ್ತವೆ, ಆದರೆ ದೀರ್ಘಾವಧಿಯಲ್ಲಿ ನಿಮ್ಮ ದೇಹಕ್ಕೆ ಹಾನಿಯಾಗಬಹುದು. ನೀವು ತಪ್ಪಿಸಬೇಕಾದ 5 ಆಹಾರಗಳು ಇಲ್ಲಿವೆ. ಅತ್ಯಂತ ಕಡಿಮೆ ಕ್ಯಾಲೋರಿ ಆಹಾರಗಳು. ಕ್ಯಾಲೋರಿಗಳನ್ನು ಹೆಚ್ಚು ಕಡಿತಗೊಳಿಸುವುದು ನಿಮ್ಮ ಚಯಾಪಚಯವನ್ನು ನಿಧಾನಗೊಳಿಸುತ್ತದೆ, ಸ್ನಾಯುವಿನ ನಷ್ಟವನ್ನು ಉಂಟುಮಾಡುತ್ತದೆ ಮತ್ತು ನಿಮ್ಮನ್ನು ದುರ್ಬಲಗೊಳಿಸುತ್ತದೆ. ಜ್ಯೂಸ್ ಕ್ಲೆನ್ಸ್ ಮತ್ತು ಡಿಟಾಕ್ಸ್ ಡಯಟ್ಗಳು ಅವರು ಟಾಕ್ಸಿನ್ಗಳನ್ನು ಫ್ಲಶ್ ಮಾಡಲು ಭರವಸೆ ನೀಡುತ್ತಿರುವಾಗ ಅವು ಹೆಚ್ಚಾಗಿ ನೀರಿನ ನಷ್ಟ, ಪೋಷಕಾಂಶಗಳ ಕೊರತೆ ಮತ್ತು ಶಕ್ತಿಯ ಕುಸಿತಕ್ಕೆ ಕಾರಣವಾಗುತ್ತವೆ. ಕೀಟೋ ಡಯಟ್ ತಪ್ಪು ಮಾಡಿದಾಗ ಕೀಟೋ ಕೆಲಸ ಮಾಡಬಹುದಾದರೂ ಅನೇಕ ಜನರು ಅದನ್ನು ಸರಿಯಾಗಿ ಮಾಡುತ್ತಾರೆ. ಹೆಚ್ಚು ಅನಾರೋಗ್ಯಕರ ಕೊಬ್ಬನ್ನು ಸೇವಿಸುತ್ತಾರೆ ಮತ್ತು ಫೈಬರ್ ಕೊರತೆ, ಜೀರ್ಣಕಾರಿ ಸಮಸ್ಯೆಗಳು ಮತ್ತು ಹೃದಯದ ಅಪಾಯಗಳಿಗೆ ಕಾರಣವಾಗುತ್ತದೆ. ಮೀಲ್ ರಿಪ್ಲೇಸ್ಮೆಂಟ್ ಶೇಕ್ಸ್ ಇವುಗಳು ಆರಂಭದಲ್ಲಿ ಸಹಾಯ ಮಾಡಬಹುದು, ಆದರೆ ಅವುಗಳು ನಿಜವಾದ ಆಹಾರ ಪೋಷಕಾಂಶಗಳನ್ನು ಹೊಂದಿರುವುದಿಲ್ಲ. ದೀರ್ಘಾವಧಿಯನ್ನು ಉಳಿಸಿಕೊಳ್ಳಲು ಕಷ್ಟವಾಗುತ್ತದೆ. ಒಮ್ಮೆ ನೀವು ನಿಲ್ಲಿಸಿದರೆ ತೂಕ ಹೆಚ್ಚಾಗುವುದು ಆಗಾಗ್ಗೆ ಅನುಸರಿಸುತ್ತದೆ.